ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸಂಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಕಿಪ್ ಮಾಡ್ದಿರಾ ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈವ್ನಿಂಗ್ ಆಗಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿಂದ ಮಾಡಲಿಲ್ಲ, ಅದಕ್ಕೆ ಕಾರಣ ಇವರೇ, ನಮ್ಮ ಯಜಮಾನ್ರು. ನಾನೇನು ಮಾಡ್ತೀನಿ, ನೀವು ಬರಲಿಲ್ಲ, ಅದಕ್ಕೆ ನಾನೇನು ಬರಬೇಕು ಲಾಗ್ ಮಾಡೋಕ್ಕೆ. ನಾನು ಒಬ್ಬಳ ಮುಖ ನೋಡಿ ನೋಡಿ ಬೇಜಾರಾಗಲ್ವಾ? ನಾನು ಲಾಗ್ ಮಾಡಲ್ಲ, ಲ್ಯಾಗ್ ಮಾಡ್ತೀನಿ. ಅದಕ್ಕೆ ಬರಲ್ವಾ? ಪರವಾಗಿಲ್ಲ, ಲ್ಯಾಗ್ ಮಾಡಿದ್ರು ಅಡ್ಜಸ್ಟ್ ಮಾಡ್ಕೊತಾರೆ ನೋಡಿ. ಈಗ ನಾನೇ ಬೆಳ್ಳಕ್ಕೆ ಅಂತಿದ್ದೀನಿ ನಿಮಗೆ. ನಂಗೆ ಗೊತ್ತು, ನಾನು ಇಷ್ಟ ಹಾಕೊಂಡ್ರೆ ನೀನು 2 kg ತುಂಬ್ಕೊಂತೆ. ಪೌಡ್ರು ಕಂಫರ್ಟಾ ಕಾಂಪ್ಯಾಕ್ಟ್ ಏನು ಹಚ್ಕೊಂಡಿಲ್ಲ. ಫೇರ್ ಆ್ಯಂಡ್ ಲವ್ಲಿ ಇಷ್ಟೇಷ್ಟು ಪೌಡ್ರು. ಅದ್ರಲ್ಲೂ ತೋರಿಸಲ್ಲ, ಹಿಂಗೆ ಎತ್ಬಿಟ್ಟು ಹಿಂಗೆ ಅಷ್ಟು ಎಲ್ಲಿ ಬಂತು ಪೌಡ್ರು ಈ ಕಡೆ ಡಬ್ಬ ಇರಲಿಲ್ಲ. ಅದೆಲ್ಲ ಕ್ರಿಯೇಟ್ ಮಾಡ್ತಾರೆ ಅವರು. ಏನು ಅಷ್ಟೊಂದು ಬಳ್ಕೊಂಡಿಲ್ಲ ನೋಡಿ. ಒಂಚೂರು ಏನೇನು ಪ್ಯಾಚ್ ಆಗಿ ಏನಾದರೂ ಇದೆಯಾ? ಅಷ್ಟು ಕ್ಲಿಯರ್ ಆಗಿದೆ ಫೇಸ್. ನಾನು ಪೌಡ್ರ್ ಹಾಕೊಂಡಿಲ್ಲ ನೋಡಿ. ಆವಾಗಲೇ ಹಾಕೊಂಡೆ ಅಂತ ಹೇಳಿದ್ರೆ ಸುಳ್ಳು. ಹಾಕೊಂಡಿದ್ದೆ, ಅದಕ್ಕೆ ಬೆಳ್ಳಕ್ಕೆ ಕಾಣ್ತಾ ಇದೆ. ನಾನು ಆವಾಗಲೇ ಹಾಕೊಂಡಲ್ಲ, ಅದಕ್ಕೆ ಸ್ವಲ್ಪ ಹೋಗ್ಬಿಟ್ಟಿದೆ. ಆದ್ರೂ ಪೌಡ್ರ್ ಹೋದ್ರೂ ಕಲರ್ ಹೋಗಲ್ಲ ಬಿಡಿ. ಹಾಗಾದ್ರೆ ನೀನು ಹೋಗ್ತೀಯಲ್ಲ? ನಾನು ಹೋಗ್ತೀನಿ, ಯಾಕಂದರೆ ಪ್ರೆಗ್ನೆಂಟ್ ಅಲ್ವಾ, ಚೇಂಜಸ್ ಆಗುತ್ತೆ. ಮತ್ತೆ ಯಾವಾಗ ಹೋಗೋದು ಹಾಸ್ಪಿಟಲ್ಗೆ? ಬುಧವಾರ. ಏನಕ್ಕೆ ಹೋಗೋದು? ರಕ್ತ ತೆಗೆಯೋದಕ್ಕೆ, ರಕ್ತದಾನ, ಬ್ಲಡ್ ಟೆಸ್ಟ್ ಮಾಡೋಕ್ಕೆ. ಅದೇ ಹೇಳ್ತಾ ಇರೋದು, ಅಲ್ಲೂ ಬ್ಲಡ್ಡೇ ತಗೊಳ್ಳೋದು. ಎರಡು ಸರಿ ತಗೊತಾರಲ್ಲ, ಇಲ್ಲ ಒಂದೇ ಸರಿನಾ? 2 ಸಲ. ಇಷ್ಟು ತಗೊಬೇಕು ತಾನೆ ಟೆಸ್ಟ್ ಮಾಡೋಕ್ಕೆ. ಅದು ಯಾಕೆ ಇಷ್ಟು ಸಿರಂಜಲ್ಲಿ ಇಷ್ಟು ಉದ್ದ ಇಷ್ಟು ತಗೊತಾರೆ? ಅವ್ರು ಮಿಕ್ಕಿದೇನು ಕುಡಿತಾರ ಅಂತ? ಮೋಸ್ಟ್ಲಿ ನಿಮ್ಮಂಥವ್ರು ದಾನ ಮಾಡಿಬಿಡ್ತಾರೆ ಅನಿಸುತ್ತೆ. ದಂಡಿ ಆಗಿದೆ ಬ್ಲಡ್. ಯಾವುದು? ಓ ಪಾಸಿಟಿವಾ? ನಂದು ಓ ಪಾಸಿಟಿವ್. ನಿಮ್ದು ಯಾವ ಪಾಸಿಟಿವ್? ಎ ಬಿ ಪಾಸಿಟಿವ್. ಪಾಪದೇ ಎ ಪಾಸಿಟಿವ್. ಓ ಪಾಸಿಟಿವ್ ಯೂನಿವರ್ಸಲ್ ಬ್ಲಡ್ ಡೋನರ್. ನಾನು ಯೂನಿವರ್ಸಲ್ ರಿಸೀವರ್. ಅಷ್ಟೇ, ಬರೀ ರಿಸೀವ್ ಮಾಡ್ಕೊಳ್ಳೋದ್ರಲ್ಲೇ ಇರ್ತೀರಾ, ಕೊಡೋದೇನು ಇಲ್ಲ. ಕೊಡ್ಬೋದು ಎ ಪಾಸಿಟಿವ್ ಅವ್ರಿಗೆ. ರೇರ್ ಅಲ್ವಾ? ಎ ಬಿ ನೆಗೆಟಿವ್ ರೇರು. ಎ ಬಿ ಪಾಸಿಟಿವ್ ಪರವಾಗಿಲ್ಲ, ಜಾಸ್ತಿ ಜನ ಇರ್ತಾರೆ. ಮತ್ತೆ ಯಾಕೆ ಬರೋದಿಲ್ಲ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋಕ್ಕೆ? ಯೂಟ್ಯೂಬ್ ಅಂದಾಗ ನಿದ್ದೆ ಬರುತ್ತೆ. ಯೂಟ್ಯೂಬ್ ಅಂದರೆ ಸಾಕು ನಿದ್ದೆ ಬರುತ್ತಾ? ನೆನ್ನೆನೂ ಹಂಗೆ ನಿದ್ದೆ ಬರೋಂಗೆ ಆ್ಯಕ್ಟಿಂಗ್ ಮಾಡಿಬಿಟ್ಟು ಹಂಗೆ ನಿದ್ದೆ ಮಾಡಿಬಿಟ್ರಲ್ಲ. ನಮ್ಮವ್ರ ಬಳೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್, ಸಖತ್ತಾಗಿ ಮಾಡ್ತಾರೆ. ಏನು ಆ್ಯಕ್ಟಿಂಗ್ ಏನು ಮಾಡಲಿಲ್ಲ, ಸೀರಿಯಸ್ ಆಗಿ ಮಲಗಿದ್ದೆ. ಅದಕ್ಕಿಂತ ಮುಂಚೆ ಆ್ಯಕ್ಟಿಂಗ್. ಇನ್ನೇನು ಸಮಾಚಾರ? ಸೆಕೆಂಡ್ ಬೇಬಿ ಬರ್ತಾ ಇದೆ, ಹೇಗಿದೆ ಫೀಲಿಂಗು? ಈಗಲೇ ಎಲ್ಲ ಹೇಳ್ಕೊಬಾರ್ದು, ಇನ್ನೂ ಟೈಮ್ ಇದೆ. ಈಗಲೇ ಹೇಳ್ಕೊಬಾರ್ದಾ? ಯಾಕೆ? 3 months ಆಗಬೇಕು ಅಂತನಾ? ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಷ್ಟೇ, ಆಗುತ್ತೆ. ಏನು ಅನಿಸುತ್ತೆ? ಸೆಕೆಂಡ್ ಬೇಬಿ ಗಂಡು ಮಗುನಾ ಹೆಣ್ಮಗು ಅನ್ಸುತ್ತಾ? ಯಾವುದಾದ್ರೂ ಓಕೆ. ಆಲ್ರೆಡಿ ಗರ್ಲ್ ಬೇಬಿ ಇದೆಯಲ್ಲ, ಬಾಯ್ ಬೇಬಿ ಬೇಕು ಅನ್ಸಲ್ಲ? ಏನಿಲ್ಲ, ಯಾವುದಾದ್ರೂ ಓಕೆ. ನೋ ಭೇದ ಭಾವ. ಓಕೆ. ಏನು ಇವಾಗ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ನನ್ನನ್ನು? ಇನ್ನು ನೀವು ಬೇಕಾದರೆ ಮಾಡ್ತೀನಿ ಇಂಟರ್ವ್ಯೂ. ಬೇಡ ತಲೆ ನೋಡ್ತೈತೆ. ಯಾಕೆ? ಇಂಟರ್ವ್ಯೂ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಯೂಟ್ಯೂಬ್ ಬಂದು ಇದಕ್ಕೆ ನಿದ್ದೆ ಬಂತು. ಸಾಕು. ಆಲ್ರೆಡಿ ಒಂದು ರೌಂಡ್ ನಿದ್ದೆ ಹೋಗಿ ಎದ್ದಿರೋದು. ಎಂಥದಿಲ್ಲ, ಮಕ್ಕಳು ಕೇಳ್ಬಿಟ್ರೆ. ಏನು ಮಾಡ್ತಾ ಇದ್ದೆ? ಅದು ಯಾವುದೋ ಸೌಂಡ್ ಇಟ್ಟೆ. ಏನಿಲ್ಲ, ಏನು ಸೌಂಡ್ ಮಾಡಿದೆ? ಅದು ಕಾಲೇಜ್ದು ಫೀಸ್ ರಿಸಿಪ್ಟ್ ಕಟ್ಸ್, ಅದನ್ನು ಅಪ್ಲೋಡ್ ಮಾಡಬೇಕಿತ್ತು, ಅದಕ್ಕೆ. ಇನ್ನು ನನಗೆ ವ್ಯೂಸ್ ಬರ್ತಾ ಇಲ್ಲ ಯೂಟ್ಯೂಬಲ್ಲಿ, ಅದಕ್ಕೆ ವಿಡಿಯೋ ಮಾಡ್ತಾಯಿಲ್ಲ. ನೀವಾದರೂ ಬಂತು ಅಂದರೆ ಚೆನ್ನಾಗಿರುತ್ತೆ, ಇಂಟ್ರೆಸ್ಟ್ ಬರುತ್ತೆ ಲಾಗ್ಸ್ ಮಾಡೋಕ್ಕೆ ಅಂತ ಕರೀತಾ ಇರೋದು ಅಷ್ಟೇ. ಬರೋವರೆಗೂ ವೆಯ್ಟ್ ಮಾಡಬೇಕು. ನೀನೇ ಹೇಳ್ತಿಯಲ್ಲ, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕೇನೇ ಆಗಲಿ.
ಗುರುಗೆ ತಿರುಮಂತ್ರಣ. ಸೂರ್ಯಂಗೆ ಟಾರ್ಚ್. ಆಮೇಲೆ ಇನ್ನೂ ಏನೇನೋ ಹೇಳ್ತಾ ಇದ್ವಿ ಹಿಂಗೆ. ಅಯ್ಯೋ ತಿರುಪತಿಗೆ ಲಡ್ಡು. ತಿರುಪತಿಗೆ ಲಡ್ಡು. ಆಮೇಲೆ ಇನ್ನೂ ಏನೇನೋ ಹೇಳ್ತಾ ಇದ್ವಪ್ಪ, ಯಾವುದು ನೆನಪಿಲ್ಲ. ಸ್ಕೂಲ್ ಡೇಸಲ್ಲಿ ಇದ್ದಿದ್ದು ಮೆಮೊರಿ ಮದುವೆ ಆದಮೇಲೆ ಇರಲ್ಲ. ಸ್ಕೂಲಲ್ಲೇ ಬಿಟ್ಟು ಬಂದೇನು? ಆವತ್ತಿಗೆ ಹೊರಟೋಯ್ತು. ಅಂದರೆ ಕಾಲೇಜಲ್ಲೆಲ್ಲ ಬುದ್ಧಿ ಇಲ್ದಿರೋ ಓದ್ದೆ ಅಂತ ಆಯಿತು. ಓ ಹೌದು, ಅದಕ್ಕೆ ಡಿಗ್ರಿ ಪಾಸ್ ಆಗಿಬಿಟ್ಟೆ. ನೀನು ಬುದ್ಧಿ ಇಟ್ಕೊಂಡು ಓದಿದ್ದಿದ್ರೆ ಸ್ಟೇಟ್ ಬೋರ್ಡ್ಗಳಲ್ಲಿ ಬಂದ್ಬಿಡ್ತಾ ಇದ್ದಲ್ಲ. ಹೌದು, ಹಂಗೆ ಬಂದಿದ್ರೆ ನಾನು ಎಲ್ಲೋ ಇಡ್ತಾ ಇದ್ದೆ. ಅಲ್ಲಿ ಇಲ್ಲಿದ್ದೀರಲ್ಲ, ಅಲ್ಲೇ ಯಾಕೆ ನೋಡ್ತೀರಾ? ಎಲ್ಲೋ ಇದ್ಬಿಡ್ತಾ ಇದ್ದೆ ಅಂತಲ್ಲ, ಎಲ್ಲಿರ್ತೀಯ ಅಂತ ಎಲ್ಲಿ ಅಂದರೆ ಒಂದು ಒಳ್ಳೆ ಲೆವೆಲಲ್ಲಿ CM PM ಆಗ್ತಾಯಿದ್ದೆ. ನೀವು CM ಆದರೆ ಏನು ಬದಲಾವಣೆ ತರ್ತೀರಾ ನಮ್ಮ ರಾಜ್ಯದಲ್ಲಿ? ನಾನೇನು ತರ್ಲಿಕ್ಕೆ ಹೋಗಲ್ಲ. ಎಲ್ಲರನ್ನೂ ನಿದ್ದೆ ಮಾಡಿ ಆರಾಮಾಗಿ ಯೂಟ್ಯೂಬ್ ಮಾಡೋರ್ನೆಲ್ಲ ಬ್ಯಾನ್ ಮಾಡಿಬಿಡ್ತಾರೆ ಫ್ರೆಂಡ್ಸ್. ಕರೆಕ್ಟಾ? ಅದೇ ಮಾಡೋದು. ಬ್ಯಾನ್ ಏನು ಮಾಡಲ್ಲ, ಟಾರ್ಚರ್ ಮಾಡೋರನ್ನ ಬ್ಯಾನ್ ಮಾಡತ್ತೆ. ಯಾರು ಟಾರ್ಚರ್ ಮಾಡೋದು? ಬನ್ನಿ ಯೂಟ್ಯೂಬ್ಗೆ ಅಂತ. ಅಂದರೆ ನನ್ನ ಇವಾಗ ಒಪ್ಕೊಂತೀನಿ ಸೆಕೆಂಡ್ ಕ್ಲಾಸ್ ಬಂದಿದ್ಯಾ ಅಂತ. ಅದನ್ನ ಹೇಳ್ಬಿಡೋದಾ? ಸೆಕೆಂಡ್ ಕ್ಲಾಸ್ ಬಂದಿದ್ದೆ, ಅದೇ ನಾನೇನು ಫಸ್ಟ್ ಕ್ಲಾಸಾಗಿ ಬಂದಿದ್ದೀನಿ ಎಲ್ಲ ಹೇಳ್ಕೊಳಕ್ಕೆ? ಹಾಂ, ಇದು ಅವಮಾನ. ನಾನು ಸೆಕೆಂಡ್ ಕ್ಲಾಸ್ ಬಂದಿದ್ದೀನಿ ಅಂತ ಹೇಳ್ಕೊಳ್ಳೋದು. ಏನು ಅವಮಾನ? ಸೆಕೆಂಡ್ ಕ್ಲಾಸ್ ಫೇಲ್ ಆಗಿರೋರು ಹೇಳ್ಕೊತಾರಂತೆ. ನೀನು ಸೆಕೆಂಡ್ ಕ್ಲಾಸ್ ತಗೊಂಡಿದ್ದೀನಿ, ಆದರೂ ಅದು ಗ್ರೇಟೇ. ಅಟ್ಲೀಸ್ಟ್ ಸೆಕೆಂಡ್ ಆದರೂ ಬಂದನಲ್ಲ, ಗ್ರೇಟ್. ಇನ್ನೊಂಚೂರು ಕಷ್ಟಪಟ್ಟಿದ್ರೆ ಫಸ್ಟ್ ಕ್ಲಾಸ್ ಬರ್ತಾಯಿದ್ದೆ. ಇಲ್ಲ, ಆ ಟೈಮಲ್ಲಿ ಯಾರು ನಿಮ್ಮ ಥರ ನಮಗೆ ಬೋಧನೆ ಮಾಡೋರು ಯಾರೂ ಇರಲಿಲ್ಲ, ಅದಕ್ಕೆ ಹಂಗಾಗೋಯ್ತು. ಆ ಟೈಮಲ್ಲಿ ಮದುವೆ ಆಗೋದಕ್ಕೆ ಅವಕಾಶ ಇರಲಿಲ್ಲ ಬೋಧನೆ ಮಾಡಬೇಕಂದ್ರೆ. ಹೌದು, ಮದುವೆ ಮಾಡಿಕೊಂಡ್ರು ಬೋಧನೆಗಳು ಮಾಡ್ತಾರೆ ಕಂಡಂದ್ರು. ಅಯ್ಯೋ, ಯಾವಾಗಲೂ ಮೊಬೈಲ್ ಇಟ್ಕೊಂಡಿರ್ತೀರಲ್ರಿ, ಯಾಕ್ರಿ? ಎಲ್ಲೂ ಇಟ್ಟಿರಲ್ಲ, ಅದಕ್ಕೆ ಇಟ್ಕೊಂಡೇ ಇರ್ತೀವಿ. ಯಾವಾಗಲೂ ಮೊಬೈಲ್ ನೋಡ್ತಿರ್ತೀರಲ್ರಿ, ಯಾಕ್ರಿ? ಇನ್ನೇನು ನೋಡೋದು? ನಮ್ಮ ಜೊತೆ ಈ ಥರ ಲಾಗ್ ಮಾಡೋಕ್ಕೆ ಬರಬೇಕಪ್ಪ. ಏನಾದರೂ ಹೊಸ ಥರ ರೆಸಿಪಿ ಮಾಡಬೇಕು. ನಿಮ್ಮಲ್ಲಿರೋ ಟ್ಯಾಲೆಂಟ್ನ ತೋರಿಸಿ, ಕಾಮಿಡಿ ಮಾಡ್ತೀರಲ್ಲ ಮಾಡಿ, ಡ್ರಾಯಿಂಗ್ ಬಿಡಿಸ್ತೀರಲ್ಲ ಬಿಡಿಸಿ. ನನ್ನ ಜೊತೆ ವಾಕಿಂಗ್ ಬನ್ನಿ, ಪಾಪದ ಜೊತೆ ಆಟ ಆಡಬೇಕು, ಎಲ್ಲ ಮಾಡಬೇಕು. ಬರೀ ಮೊಬೈಲ್ ಇಟ್ಕೊಂಡ್ಬಿಟ್ರೆ ಹೆಂಗೆ? ನಾನು ನೋಡಿ ಬೆಳಗಿಂದ ಮೊಬೈಲೇ ಮುಟ್ಟಿಲ್ಲ. ಅದಕ್ಕೆ 2 GB ನೆಟ್ ಖಾಲಿ ಆಗಿದೆ ಅಷ್ಟೇ. ಏನು ಖಾಲಿ ಆಗಿಲ್ಲ? ನಿಮ್ಮದು ಖಾಲಿ ಆಗಿದೆ ಇನ್ನು? ಅದೇ ನೀನು ಯೂಸ್ ಮಾಡಿರ್ತೀಯಲ್ಲ. ನಾನು ಯೂಸ್ ಮಾಡಿಲ್ಲ. ನನ್ನ ಫೋನ್ ಇದ್ದಾಗ ನಿಮ್ಮ ಫೋನ್ ಯಾಕೆ ಯೂಸ್ ಮಾಡ್ತೀನಿ? ಸರಿ, ಡಾಟಾ ಖಾಲಿ ಆದಾಗ ಹಾಟ್ಸ್ಪಾಟ್ ಕೇಳಿದಾಗ ಹೇಳ್ತೀನಿ ಮಾತು. ಏನು? ನಿನ್ನ ಫೋನ್ ಇದ್ದಾಗ ನನ್ನ ಫೋನಲ್ಲಿ ಏನಕ್ಕೆ ಕೇಳ್ತೀಯ ಅಂತ. ನಾನು ನಿಮ್ಮನ್ನು ಕೇಳಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಫೋನ್ ಎತ್ಕೊಂಡು ಹಾಟ್ಸ್ಪಾಟ್ ಆನ್ ಮಾಡ್ಕೋತೀನಿ. ನಿಮ್ಗೆ ಗೊತ್ತೇ ಆಗಿರ್ಬಾರ್ದು ಆನ್ ಆಗಿದೆ ಹಾಟ್ಸ್ಪಾಟ್ ಅಂತ. ನೋಡು, ಅವ್ರು ಓದೋರು ವಾಕಿಂಗ್ ಇನ್ನೂ ಬಂದೇ ಇಲ್ಲ. ನಾನು ರೆಡಿಯಾಗಿ ಕೂತಿದ್ದೀನಿ, ನಾನು ಕರ್ಕೊಂಡು ಹೋಗೋಣ ಪಾಪನ ವಾಕಿಂಗ್ಗೆ ಅಂತ. ನಾನು ರೆಡಿಯಾಗಿ ಕೂತೀನಿ, ನಾನು ಕರ್ಕೊಂಡು ಹೋಗೋಣ ವಾಕಿಂಗ್ಗೆ ಅಂತ. ಯಾರನ್ನ? ಪಾಪನ? ಎಷ್ಟು ಟೈಮು? ಹಾಂ, ಬರ್ತಾ ಇದ್ದಾರಂತ. 5:30. 6 ಗಂಟೆ ಮೇಲೆ ಆಚೆ ಇರಂಗಿಲ್ಲ ನೀನು. ಅಂದರೆ ಅರ್ಧ ಗಂಟೆ ಓಡಾಡ್ಕೊಂಬರ್ಬೇಕಷ್ಟೇ ವಾಕಿಂಗ್. 6 ಗಂಟೆ ಮೇಲೆ ಆಚೆ ಹೋಗ್ಬಾರ್ದು, ಹೊರಗಡೆ ಸುತ್ತಾಡಬಾರ್ದು. ಅದು ಪಾಲಿಸ್ಬೇಕು. ನೀನಾಗಾದ್ರೆ 5:30 ಅಲ್ವಾ, 6 ಗಂಟೆವರೆಗೂ ಓಡಾಡ್ಸ್ಕೊಂಬ, ನಾನು 6 ಗಂಟೆ ಕರ್ಕೊಂಡು ಹೋಗ್ತೀನಿ. ಅವಳು ಅವಾಗಿಂದ ತಿರುಗಾಡಿದ್ದಾಳೆ, ಕಾಲು ನೋವು ಬರುತ್ತೆ, ಸುಮ್ಮನೆ 1-2 ರೌಂಡ್ ಹಾಕೊಂಡು ಬರೋಣ ಬನ್ನಿ. ನಾನೀಗ ಹಾಲು ತರೋದು ಕರ್ಕೊಂಡು ಹೋಗ್ತೀನಿ. ಸರಿ, ನಾನು ಮೇಲ್ಗಡೆನೇ ಓಡಾಡ್ತೀನಿ, ಇಲ್ಲ ಲೇಔಟ್ ಹತ್ರ. ನಾನು ಹೇಳಿದ್ದು. ಬಂದರೆ ನನ್ನ ಮಗಳು ತೋರಿಸ್ತೀನಿ. ರೋಡಲ್ಲಿ ಪಾಪ ಫ್ರೆಂಡ್ಸ್, ರೋಡ್ ಸೈಡಲ್ಲಿ ಒಂದು ನಾಯಿ ಮರಿ ಹೋಗ್ಬಿಟ್ಟಿತ್ತು. 2 ದಿನ ಒಂದು ದಿನ ಹೋಗಿದೆ, ನಂಗೆ ಗೊತ್ತಿಲ್ಲ, ಅದ್ರ ಗೊತ್ತಾಗಿಲ್ಲ ಹೋಗಿರೋದು. 2ನೇ ದಿನಕ್ಕೆ ಹಿಂಗೆ ಬರ್ತಾಯಿತ್ತು ಸ್ಮೆಲ್. ಅಂದರೆ ಇವತ್ತು ನಮ್ಮ ರೋಗಿ ಅದ ಮೇಲೆ ಮಣ್ಣು ಹಾಕಿ ಇದು ಮಾಡಿದ್ದಾರೆ. ಯಾರು ಗಮನಿಸೋದೇ ಇಲ್ಲ, ಯಾರು ನೋಡೋದೇ ಇಲ್ಲ, ಯಾವ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಏನೇ ಸ್ಮೆಲ್ ಬರಲಿ, ಏನೇ ಮಾಡಿದ್ರು ಹೋಗ್ತಾ ಇರ್ತಾರೆ. ಅವ್ರಿಗೆ ಸ್ಮೆಲ್ ಬರಲ್ಲ, ನಾವು ಇರ್ತೀವಿ, ನಮ್ಗೆ ಬರುತ್ತೆ. ಹೌದು ಫ್ರೆಂಡ್ಸ್, ನಮ್ಮ ಮನೇಲಿ ಇರೋದಕ್ಕೆ ನಮ್ಮ ಮನೆ ಒಳಗಡೆ ಬರ್ತಾಯಿತ್ತು ಸ್ಮೆಲ್ಲು. ಯಪ್ಪ ದೇವ್ರೆ, ನಂಗೆ ಸದ್ಯ ವಾಮಿಟ್ ಆಗಿಲ್ಲ, ನನ್ನ ಪುಣ್ಯ. ಸೊ ಇವಾಗ ಬರ್ತಾಯಿಲ್ಲ, ಖುಷಿ ವಿಚಾರ. ಪಾಪ ನಾಯಿ ಮರಿ ಅದು ನಮ್ಮ ಮನೆ ಹತ್ರ ಬರ್ತಿತ್ತಲ್ಲ, ಅದೇ ನಾಯಿ ಮರಿ ತಾನೇ. ಹಾಗೆ ಫ್ರೆಂಡ್ಸ್, ಮೊದಲು ಒಂದು ನಾಯಿ ಮರಿ ಇತ್ತಲ್ಲ,
ರಾಮು ಅಂತ ಕರಿತಾ ಇದ್ವಲ್ಲ, ರಾಮು ಅಂತ ತಾನೇ ಕರಿತಾ ಇದ್ದಿದ್ದು. ಹಾಂ, ರಾಮು ಅಂತ ಕರಿತಾ ಇದ್ವಿ. ಆ ನಾಯಿ ಮರಿ ಏನಾಯಿತು ಅಂತ ಒಬ್ರು ಕಮೆಂಟಲ್ಲಿ ಕೇಳಿದ್ರಿ. ಏನಾಯಿತು ಆ ನಾಯಿ ಮರಿ ಅಂತಂದರೆ, ಆಚೆ ಹೋಗಬೇಕು ಅಂತ ತುಂಬ ಹಠ ಮಾಡ್ತಾಯಿತ್ತು. ಗೇಟ್ ಹತ್ರನೇ ಅಳ್ತಾ ಆಯ್ತದು. ಅದಕ್ಕೆ ನಾವು ಓಡಾಡ್ಕೊಂಡು ಬರಲಿ ಅಂತ ಬಿಟ್ಬಿಟ್ವಿ. ಆಮೇಲೆ ಬೆಳಗ್ಗೆ ಹೋದರೆ ರಾತ್ರಿ ಬರ್ತಾಯಿತ್ತು. ಮತ್ತು 2 ದಿನ ರಾತ್ರಿ ಮನೆಗೆ ಬಂತು. ಆಮೇಲೆ ಎಲ್ಲೋಯ್ತೋ ಗೊತ್ತಿಲ್ಲ, ಅದು ಹೊಟ್ಟೆ ಹೋಯ್ತು, ಬರಲೇ ಇಲ್ಲ. ಅದು ಬೀದಿ ನಾಯಿನ ಸಾಕೋಕ್ಕಾಗಲ್ಲ. ಏನಿದ್ರು ಚಪ್ಪಲ್ ಹಾಕೊಂಡು ಬೀದಿ ನಾಯಿ ಎಲ್ಲ ಸಾಕೋಕ್ಕಾಗಲ್ಲ ಫ್ರೆಂಡ್ಸ್. ಒಂದು ನಾವು ನಾಯಿ ಮರಿ ತಗೊಂಡು ಬಂದು ಸಾಕೋದೇ ಬೆಸ್ಟ್. ವಾಕಿಂಗ್ ಹೋಗ್ಬೇಕಾ ಮತ್ತೆ? ಹಾಂ, ಮತ್ತೆ ವಾಕಿಂಗ್ ಹೋಗ್ಬೇಕೇನೆ? ನಿಂದು ಕಾಲ ಏನು ಕುದುರೆ ಕಾಳೇನೆ ನೋಡ. ಒಗೆಗೆ ಬಟ್ಟೆಗಳು ಅಷ್ಟು ಹಾಕಿದ್ದೀವಿ, ಒಗೆಗೆ ಹಾಕಬೇಕು, ನಾಳೆ ಹಾಕ್ಬಿಡ್ಬೇಕು. ಅಮ್ಮ ಬಾಯಿಲಿ, ಬಾಯಿಲಿ ಚಪ್ಪಲ್ ತೆಗಿಬೇಕಂತೆ. ನಿಂದು ಹೊಸ ಸ್ಲಿಪ್ಪರ್ ಏನಾಯ್ತಮ್ಮ? ತೆಗಿತೀನಿ ರಮ್ಮ, ತೆಗಿತೀನಿ ರೇ ಅಮ್ಮ. ಹೋಗೋಣ ವಾಕಿಂಗ್ಗೆ ನಡಿ. ಅಪ್ಪ ಜೊತೆ ಹೋಗ್ತೀಯ ವಾಕಿಂಗ್ಗೆ? ಹಾಂ, ಅವಳು ಹೇಳ್ತಾಳೆ ನಡಿ. ಮಾತಾಡ್ಸ್ದ, ಆಟ ಆಡ್ದ ಅವಳ ಜೊತೆ? ಮಣ್ಣೆಲ್ಲ ಆಟ ಆಡ್ದ? ನಡಿ, ಕೈ ಕಾಲು ತೊಳಸ್ತೀನಿ ನಡಿ. ಅಮ್ಮ ಬಾಯ್ ಕೃತಿಕ್ಷಾ. ಅಪ್ಪ ಕೈ ಇಟ್ಕೋ. ಸೊ ಡಾಕ್ಟರು 5 ಡೇಸ್ ಬಿಟ್ಕೊಂಡು ಬಾಮ್ಮ ಅಂತ ಹೇಳಿದ್ರು. ಶುಗರ್ ಟೆಸ್ಟ್ ಮಾಡೋಣ, ನೋಡೋಣ ಶುಗರ್ ಲೆವೆಲು ಹೇಗಿದೆ ಅಂತ. ಆಲ್ರೆಡಿ ಡಾಕ್ಟರು ನನಗೆ ಶುಗರ್ ಟ್ಯಾಬ್ಲೆಟು ಕೊಟ್ಟಿದ್ದಾರೆ, ಅದು ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ಡೈಲಿ ಬೆಳಿಗ್ಗೆ ಮತ್ತು ನೈಟು ಚೆನ್ನಾಗಿ ವಾಕಿಂಗ್ ಮಾಡ್ತಾಯಿದ್ದೀನಿ. ತುಂಬ ಹೊತ್ತು ವಾಕಿಂಗ್ ಮಾಡ್ತೀನಿ. ಆ್ಯಕ್ಚುಲಿ ನನಗೆ ಹೊರಗಡೆ ಹೋಗೋಕ್ಕೆ ತುಂಬ ಇಷ್ಟ. ಈ ಪಾರ್ಕಲ್ಲಿ, ಇಲ್ಲಿ ಲೇಔಟ್ ಹತ್ರ, ಅಲ್ಲಿ ಚೆನ್ನಾಗಿರುತ್ತೆ ವಾಕಿಂಗ್ ಮಾಡೋಕ್ಕೆ. ಇಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ವಾಕಿಂಗ್ ಮಾಡಬೇಕು. ಸೊ ಅದೊಂದೇ ಬೇಜಾರು. ಕಣ್ಣು ಬರ್ತಾಳೆ ನನ್ನ ಮಗಳು ಕೃತಿಕ್ಷಾ ಮತ್ತು ಅವರಪ್ಪ ಅಂಗಡಿಗೆ ಹೋಗಿ ಬಂದರು. ಫ್ರೆಂಡ್ಸ್, ಇವಾಗ ಪಾಪುಗೆ ಊಟ ಮಾಡಿಸೋಣ ಅಂತಿದ್ದೀನಿ. ಅದಕ್ಕೆ ಅನ್ನನ ಚೆನ್ನಾಗಿ ರೀತಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಅವಳು ಜಾಸ್ತಿ ಅಗಿಯೋದಿಲ್ಲ ನನ್ನ ಮಗಳು, ಹಂಗೆ ನುಂಗ್ಬಿಡ್ತಾಳೆ. ಅದಕ್ಕೆ ಚೆನ್ನಾಗಿ ಇದು ಮಾಡಿ ನೋಡಿ, ಚೆನ್ನಾಗಿ ಈ ಥರ ಮ್ಯಾಶ್ ಮಾಡಿಬಿಟ್ಟು ಸಾಂಬಾರು ಹಾಕಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಅನ್ನದಲ್ಲಿ ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ ತುಪ್ಪ. ಸೊ ನೋಡಿ, ತುಪ್ಪದ ಬಾಟ್ಲು ಇದು ನನ್ನ ಮಗಳಿಗೆ ಅಂತಲೇ ಇಟ್ಬಿಟ್ಟಿದ್ದೀನಿ. ಅವಳಿಗೆ ಅಂತಲೇ ಮತ್ತು ಇನ್ಯಾರೂ ತಿನ್ನಲ್ಲ ತುಪ್ಪ, ಅವಳಿಗೆ ಹಾಕ್ಕೊಡ್ತೀನಿ, ತುಪ್ಪ ತಿಂತಾಳೆ. ಸೊ ಇವಾಗ ತಿಂತಾಳೆ. ತುಪ್ಪ ಹಾಕಿದ್ಮೇಲೆ ಖಾರ ಕಡಿಮೆ ಆಗುತ್ತಲ್ವ, ಆವಾಗ ಚೆನ್ನಾಗಿ ಊಟ ಮಾಡ್ತಾಳೆ. ಸಾಂಬಾರು ಹಾಕ್ಕೊತೀನಿ. ಸಾಂಬಾರು ಸೌಟೆ ತೊಳ್ಕೊಂಡಿಲ್ಲ. ಸಾಂಬಾರು ಹಾಕಿ ಚೆನ್ನಾಗಿ ಕಲಿಸ್ತೀನಿ. ಮಧ್ಯಾಹ್ನ ಸಾಂಬಾರು ಮಾಡಿದ್ದೆ, ಇವಾಗ ರಾತ್ರಿಗೆ ಅದೇ ಸಾಂಬಾರೇ ಆಗುತ್ತೆ. ಸೊ ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ ರಾತ್ರಿಗೆ. ನಾನು ಮಧ್ಯಾಹ್ನ ರೈಸ್ ತಿಂದೆ, ನಾನು ನೈಟು ಮುದ್ದೆ ತಿನ್ನಬೇಕು. ಒಂದೊತ್ತು, ಡೈಲಿ ಒಂದೊತ್ತು ಮಾತ್ರ ನಾನು ರೈಸ್ ತಿಂತಾಯಿದ್ದೀನಿ ಶುಗರ್ ಇರೋದಕ್ಕೆ. ಬೆಳಗ್ಗೆ ಉಪ್ಪಿಟ್ಟು ತಿಂದಿದ್ದೆ, ಮಧ್ಯಾಹ್ನ ರೈಸು, ಅನ್ನ ಸಾಂಬಾರು. ಇವಾಗ ಮುದ್ದೆ ಮಾಡಿಕೊಂಡು ತಿಂದರೆ ಆಗೋಯ್ತು. ನೋಡಿ, ಈ ಥರ ಮ್ಯಾಶ್ ಮಾಡಿಕೊಂಡು ತುಪ್ಪ ಹಾಕಬೇಕು.
ತುಪ್ಪ ಹಾಕಿದ್ರೆ ಅವಾಗ ನಾವು ಮಾಡಿರೋ ಸಾಂಬಾರು ಖಾರ ಅಷ್ಟೊಂದು ಗೊತ್ತಾಗಲ್ಲ, ಟೇಸ್ಟು ಚೆನ್ನಾಗಿರುತ್ತೆ. ನಾನು ಜಾಸ್ತಿನೂ ಹಾಕಕ್ಕೆ ಹೋಗಲ್ಲ, ಯಾಕಂತಂದರೆ ಆಮೇಲೆ ತುಂಬ ತುಪ್ಪ ಫ್ಲೇವರ್ ಇತ್ತು ಅಂತಂದರೆ ಅವಳು ತಿನ್ನೋದೇ ಇಲ್ಲ. ಹಾಕ್ದಂಗೆ ಇರಬೇಕು, ಆ ಥರ ಹಾಕ್ಬೇಕು ಅವಳಿಗೆ ತುಪ್ಪ. ಸೊ ಈಗ ಪಾಪುಗೆ ಊಟ ಮಾಡಿಸ್ಬೇಕು. ನನ್ನ ಮಗಳು ಹೇಗೆ ಅಂದರೆ ಊಟ ಮಾಡಬಾ ಅಂತ ಹೇಳಿದ್ರೆ ಊಟ ಮಾಡೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಏನಾದರೂ ತಿನ್ನಬೇಕು ಅಂದರೆ ಅವಳ ಮುಂದೆನೇ ತಟ್ಟೆಗೆ ಹಾಕ್ಕೊಂಡು ತಿಂತೀನಿ. ಹಣ್ಣೇನಾದರೂ ತಿನ್ನೋದಿತ್ತು ಅಂದರೆ ಅವಳು ಕೊಡಲ್ಲ, ಕೇಳಲ್ಲ, ಮಾಡಲ್ಲ. ನಾನು ಮಾತ್ರ ಅವಳ ಮುಂದೆ ಹೋಗಿ ಕುತ್ಕೊಂಡು ನನ್ನ ಪಾಡಿಗೆ ನಾನು ತಿಂತಾಯಿರ್ತೀನಿ. ಆವಾಗ ಅಮ್ಮ ನನಗೂ ಬೇಕು ಅಂತಾಳೆ. ಸೊ ಅವಾಗ ಅವಳಿಗೆ ತಿನ್ನಿಸ್ತೀನಿ, ಈ ರೀತಿ ಮಾಡ್ತೀನಿ. ಊಟ ಅವಳೇ ಹಸುವಾದಾಗ ಅಮ್ಮ ಊಟ ಅಂತ ಕೇಳ್ತಾಳೆ. ಅವಳು ಕೇಳಿಲ್ಲ ಅಂದಾಗ ಬಾ ಊಟ ಮಾಡೋಣ ಅಂತ ನಾನೇ ಹೇಳ್ತೀನಿ. ಸರಿ ಅಂತ ಅಂದ್ಬಿಟ್ಟು ಊಟ ಮಾಡ್ತಾಳೆ. ಅಂದರೆ ಏನು ಅಂದರೆ ಹೊಟ್ಟೆ ತುಂಬ ಊಟ ಮಾಡೋದೇ ಇಲ್ಲ. ಮಧ್ಯರಾತ್ರಿಯಲ್ಲಿ ಎಷ್ಟು ಸರಿ ಎದ್ದೇಳ್ತಾಳೋ, ನನಗಂತೂ ಸರಿಯಾಗಿ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಮಣ್ಣಂತೂ ಮಧ್ಯರಾತ್ರಿಯಲ್ಲಿ ಬೂವ ಬೇಕು ಅಂತ ಕೇಳ್ತಾಯಿದ್ಲು. ಅವಾಗ ಒಂಚೂರು ಹಾಲು ಕುಡಿಸ್ದೆ. ನೀರು ಕುಡ್ದಿದ್ದೆ. ಬೂವ ತಿನ್ನು ಅಮ್ಮ, ಬೂವ ತಿನ್ನು. ಹೊಟ್ಟೆ ತುಂಬ ನಿನಗೆ? ಸುಳ್ಳು ಹೇಳ್ಬೇಡ, ಒಂದು ಸ್ವಲ್ಪನೇ ತಿಂದಿರೋದು ನೋಡು, ಇನ್ನೂ ಇಷ್ಟಿದೆ. ತಿನ್ನಬೇಕು ರಾತ್ರಿ ಎಲ್ಲ. ನೋಡು ನೀರಲ್ಲಿ ಆಡಬೇಡ. ರಾತ್ರಿ ಮಧ್ಯರಾತ್ರಿ ಎದ್ದೊಳ್ತೀಯ, ಅವಾಗ ಬೂವ ಅಂದರೆ ನೋಡು, ಮಧ್ಯರಾತ್ರಿಯಲ್ಲಿ ಬೂವ ಕೊಡಬಾರ್ದು, ತಿನ್ನಬಾರ್ದು ಮಧ್ಯರಾತ್ರಿಯಲ್ಲೆಲ್ಲ. ಅದಕ್ಕೆ ಇವಾಗೇ ತಿನ್ಬಿಡು. ಆಡಿಸ್ಕೊಮ್ಮ ಮುಜ್ಜ, ಆಡಿಸ್ಕೊ. ನೋಡು ಅಮ್ಮ ಹೇಳಿದ ಮಾತು ಕೇಳಿಲ್ಲ ಅಂದರೆ ನಿನ್ನ ಹತ್ರ ಮಾತಾಡ್ಸಲ್ಲ ಮಮ್ಮಿ. ಒಂಚೂರು ತಿನ್ನು. ಯಾಕೆ ತಿನ್ನಲ್ಲ? ಅವಳು ನೀನು ಅಂಗಡಿ ಕರ್ಕೊಂಡು ಹೋಗ್ಬೇಕಂತೆ ಅಪ್ಪ, ನೀನು ಅಂಗಡಿ ಕರ್ಕೊಂಡು ಹೋಗ್ಬೇಕಂತ ಹೇಳ. ಅಪ್ಪನ ಕೇಳೋಗು, ಅಪ್ಪ ಕರ್ಕೊಂಡೋಗುತ್ತೆ, ಹೋಗು. ಕತ್ಲಾಯ್ತು, ತಾತಗೆ ಆಗಲ್ಲ ಕರ್ಕೊಂಡೋಗಕ್ಕೆ. ಅಪ್ಪ ತಕ್ಕೊಡ್ತಾರೆ, ಹೋಗು ಬಾಳೆಹಣ್ಣು. ರೀ ಅವಳಿಗೆ ಬಾಳೆಹಣ್ಣು ಬೇಕಂತೀರಿ. ಸೊ ಇದು ದೃಷ್ಟಿ ತೆಗ್ದಿರೋದು ಫ್ರೆಂಡ್ಸ್, ಇದು ಪಾಪಕ್ಕೆ ದೃಷ್ಟಿ ತೆಗ್ದಿರೋದು. ಇದನ್ನು ಹೊರಗಡೆನೇ ಹಾಕ್ಬಿಡ್ತೀನಿ. ಈ ತಾಯಂದ್ರಿಗೆ ದೊಡ್ಡ ಸಮಸ್ಯೆ ಅಂದರೆ ಅದೇ, ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಲ್ಲ, ಅದೇ ದೊಡ್ಡ ಸಮಸ್ಯೆ. ತುಂಬ ಕಷ್ಟ ಮಕ್ಕಳಿಗೆ ಊಟ ಮಾಡಿಸ್ಬೇಕಂದ್ರೆ. ಊಟನೇ ಮಾಡೋದಿಲ್ಲ ಅಂತಾರೆ. ಬೇರೆ ಚಿಪ್ಸು ಅಂಥದ್ದೆಲ್ಲ ಚೆನ್ನಾಗಿ ತಿಂತಾರೆ. ಮನೇಲಿ ಹೆಲ್ತಿ ಫುಡ್ ಊಟ ಮಾಡು ಅಂದರೆ ಮಕ್ಕಳು ಮಾಡೋದೇ ಇಲ್ಲ ಅಂತಾರೆ. ಒಂದು ಸ್ವಲ್ಪ ಅರ್ಧ ತಿಂದು ಇವಾಗ ನನಗೆ ಆ ಮೊಬೈಲಲ್ಲಿ ಬಾಳೆಹಣ್ಣು ನೋಡಿದ್ಲು. ನನಗೆ ಬಾಳೆಹಣ್ಣು ಬೇಕು ಅಂತ ಕೇಳಿದ್ರು. ಸದ್ಯ ಬಾಳೆಹಣ್ಣು ತಾನೇ ಕೇಳಿದ್ದು ಅಂತ ಅಂದ್ಬಿಟ್ಟು ಅವರಪ್ಪ ಇವಾಗ ಬೈಕಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಬಾಳೆಹಣ್ಣು ಕುಡಿಸ್ಕೊಂಡು ಕರ್ಕೊಂಬರ್ತಾರೆ. ಎಷ್ಟು ಬರೀ ಮನೇಲೇ ಇರೋದಿಲ್ಲ ಫ್ರೆಂಡ್ಸ್. ನನ್ನ ಮಗಳು ಕೃತಿಕ್ಷಾ ಓಡಾಡ್ತಾನೆ ಇರಬೇಕು, ಆಚೆನೇ ಇರಬೇಕು ಅಂತಾಳೆ. ಬಳೆ ಕಷ್ಟ. ಈ ಥರ ಹಠ ಮಾಡೋ ಮಕ್ಕಳು ನೋಡ್ಕೊಳ್ಳೋದು ಬಳೆ ಕಷ್ಟ ಫ್ರೆಂಡ್ಸ್. ಬಾ ತಕ್ಕೊಡ್ತೀನಿ ಬಾ. ಒಟ್ನಲ್ಲೂ ಬಾಳೆಹಣ್ಣು ಬೇಕು ಅಂತ ಹೇಳಿ ಹಠ ಮಾಡಿ ತರಿಸ್ಕೊಂಬಿಟ್ಟಲ್ಲಮ್ಮ. ಎಷ್ಟು ತಿಂತೀರ ನೋಡಿ, ತಿಂದಿರ ಇರೋ ಅವಾಗಿರೋದು ನಿಮಗೆ. ತಿನ್ನು, ಗುಡ್ ಗರ್ಲ್. ಮಕ್ಕಳು ನಾವು ಹೇಳಿದ ಕೆಲಸ ಎಲ್ಲ ಮಾಡಲ್ಲ, ನಾವು ಹೇಳ್ದಂಗೆ ಕೇಳಲ್ಲ. ಅವಾಗ ನಾವು ಏನು ಮಾಡಬೇಕಂದ್ರೆ ಅವ್ರಿಗೆ ಮುದ್ದಾಗಿ ಪ್ರೀತಿಯಿಂದ ಮಗುಗೆ ಮಗು ಥರನೇ ಹೇಳಬೇಕು. ಹಾಗೆ ಅವ್ರು ಏನೇ ಮಾಡಿದ್ರು ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಆಗಾಗ ಗುಡ್ ಗರ್ಲ್ ಅಂತ ಹೇಳ್ತಾ ಇದ್ದರೆ ಅವ್ರಿಗೂ ಒಂಥರ ಖುಷಿಯಾಗುತ್ತೆ. ಓದ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ನನ್ನ ಮಗಳು ಓದಕ್ಕೆ ಬಿಡಲಿಲ್ಲ. ನಾನು ಬರೆಯೋ ಪೆನ್ನು ಬುಕ್ಕು ಎಲ್ಲ ಕಿತ್ಕೊತಾ ಇದ್ಲು. ಇನ್ನು ಆಗಲ್ಲ, ನಾಳೆ ಅವಳು ಸ್ಕೂಲ್ಗೆ ಹೋದಾಗ ಓದ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನಾಗೋದೆ. ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಈ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.